ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನ್ನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಮ್ಯಾಪಿಂಗ್ ರಿಲೇಟ್ ಆದಂತಹ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಫಿಜಿ ದೇಶದ ಲೊಕೇಶನ್ ಎಲ್ಲಿ ಅಂತ ಪ್ರಶ್ನೆ ಇತ್ತು. ಸೊ ಆಪ್ಷನ್ಗಳಲ್ಲಿ 4 ಆಪ್ಷನ್ಗಳನ್ನು ಕೂಡ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಆಪ್ಷನ್ 4. ಈ ಫಿಜಿ ಅನ್ನುವ ದೇಶ ಪೆಸಿಫಿಕ್ ಮಹಾಸಾಗರದಲ್ಲಿರುವಂತಹ ದ್ವೀಪ ಸಮೂಹಗಳನ್ನು ಹೊಂದಿದಂತಹ ರಾಷ್ಟ್ರವಾಗಿ ಗುರುತಿಸಿಕೊಳ್ಳುತ್ತದೆ. ಆಪ್ಷನ್ 4 ಪೆಸಿಫಿಕ್ ಸಾಗರದಲ್ಲಿರುವಂತಹ ದ್ವೀಪ ರಾಷ್ಟ್ರ ಫಿಜಿ ಆಗಿದೆ ಅಂತ ಅನ್ನೋದು ಕರೆಕ್ಟಾಗಿ ಆನ್ಸರ್ ಆಗಿದೆ. ಸೊ ಮ್ಯಾಪನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ಪೆಸಿಫಿಕ್ ಮಹಾಸಾಗರದಲ್ಲಿರುವಂತಹ ಈ ಆಸ್ಟ್ರೇಲಿಯಾದ ಪೂರ್ವ ಭಾಗದಲ್ಲಿರುವಂತಹ ದ್ವೀಪಗಳ ಸಮೂಹವನ್ನು ಹೊಂದಿದಂತಹ ರಾಷ್ಟ್ರ ಫಿಜಿ ದೇಶ ಆಗಿದೆ. ಇದನ್ನು ಸಾಮಾನ್ಯವಾಗಿ ಒಶಿನಿಯಾ ಅಂತ ಕೂಡ ಆ ಒಂದು ಕಡಲ ಪ್ರದೇಶವನ್ನು ಕರೆಯಲಾಗುತ್ತದೆ. ಸೊ ಈ ಇಮೇಜ್ನಲ್ಲಿ ನೀವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಯಾವ ರೀತಿಯಾಗಿ ವಿವಿಧ ದ್ವೀಪಗಳನ್ನು ಅಥವಾ ಐಲ್ಯಾಂಡ್ಗಳನ್ನು ಹೊಂದಿದಂತಹ ಈ ಫಿಜಿ ದೇಶ ಸುವಾ ಅನ್ನುವ ಕ್ಯಾಪಿಟಲನ್ನು ಅಥವಾ ರಾಜಧಾನಿಯನ್ನು ಹೊಂದಿದೆ ಅಂತ. ಸೊ ದ್ಯಾಟ್ ವಾಸ್ ಅಬೌಟ್ ಮ್ಯಾಪ್ ಆಫ್ ಫಿಜಿ. ಸೊ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಇವತ್ತಿನ ಪ್ರಶ್ನೆ ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ, GKಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಭಾರತ ರತ್ನ ಪಂಡಿತ ಮದನ್ ಮೋಹನ್ ಮಾಳವೀಯ ಅವರನ್ನು ಮಹಾಮನ ಅಥವಾ ಮಹಾನ್ ಆತ್ಮ ಅಂತ ಯಾರು ಉದ್ಘರಿಸಿದರು, ಯಾರು ಕರೆದರು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಮಹಾತ್ಮ ಗಾಂಧಿ, ಆಪ್ಷನ್ 2 ಸರ್ದಾರ್ ವಲ್ಲಭಭಾಯಿ ಪಟೇಲ್, ಆಪ್ಷನ್ 3 ಬಾಲ್ ಗಂಗಾಧರ್ ತಿಲಕ್, ಆಪ್ಷನ್ 4 ಜವಾಹರ್ಲಾಲ್ ನೆಹರು ಅಂತ ಇದೆ. ಮದನ್ ಮೋಹನ್ ಮಾಳವೀಯ ಅವರನ್ನು ಮಹಾಮನ ಅಂತ ಯಾರು ಕರೆದರು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ILA ಕ್ಲಾಸಸ್ ಧಾರವಾಡನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಹೊಸ KAS, PSI, PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಬಿಲ್ಡಿಂಗ್ನ ಸಪ್ತಾಪುರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದು. ನಿಮ್ಮ ಯಾವುದೇ ಕ್ವೇರೀಸ್ಗಳು ಇದ್ದರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಇನ್ಸ್ಟಂಟಾಗಿ ಪಡ್ಕೋಬೋದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆಯನ್ನು ನೋಡೋದಾದರೆ, ಈ ರೈಸಿನಾ ಡೈಲಾಗ್ ರೀಸೆಂಟಾಗಿ ನ್ಯೂಸ್ನಲ್ಲಿ ಬರ್ತಾ ಇತ್ತು. ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳನ್ನು ತಿಳಿದುಕೊಳ್ಳುವುದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ, ಈ ರೈಸಿನಾ ಸಂಭಾಷಣೆ ಅಥವಾ ರೈಸಿನಾ ಡೈಲಾಗ್ ಈ ಕೆಳಗಿನ ಯಾವ ವಲಯದ ಸಹಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಭಾಷಣೆಯಾಗಿದೆ ಅಥವಾ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ ಅಂತ ಇದೆ. ಸೊ ಆಪ್ಷನ್ಗಳಲ್ಲಿ ಆರ್ಥಿಕ ಸಹಕಾರವನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ, ಅಥವಾ ಆಪ್ಷನ್ 2 ಭದ್ರತೆ, ಆಪ್ಷನ್ 3 ಶೈಕ್ಷಣಿಕ ಸಹಕಾರ, ಅಥವಾ ಆಪ್ಷನ್ 4 ಮೇಲಿನ ಯಾವುದು ಅಲ್ಲ ಅಂತ ಇದೆ. ಸೊ ರೈಸಿನಾ ಸಂಭಾಷಣೆ ಯಾವ ವಲಯದ ಸಹಕಾರವನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮಾಡಲಾಗ್ತಾ ಇದೆ ಅಂತಂದರೆ ಸರಿಯಾದ ಉತ್ತರ ಆಪ್ಷನ್ 2 ಸೆಕ್ಯೂರಿಟಿ ಅಥವಾ ಭದ್ರತೆಯನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಈ ರೈಸಿನಾ ಸಂಭಾಷಣೆಯನ್ನು ಅಥವಾ ರೈಸಿನಾ ಡೈಲಾಗನ್ನು ಭಾರತದಲ್ಲಿ 2023ನೇ ಆವೃತ್ತಿಯನ್ನು ಕಂಡಕ್ಟ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ರೈಸಿನಾ ಸಂಭಾಷಣೆಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಸೊ ಈ ರೈಸಿನಾ ಭದ್ರತಾ ಸಂಭಾಷಣೆಯ 2ನೇ ಆವೃತ್ತಿಯನ್ನು 2023ರಲ್ಲಿ ಭಾರತದಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ನ್ಯೂಸ್ನಲ್ಲಿ ಬರ್ತಾ ಇತ್ತು. ಸೊ ಹೀಗಾಗಿ ಈ ಭದ್ರತಾ ವಲಯಕ್ಕೆ ಕುರಿತಾದಂತಹ ಕೆಲವೊಂದಿಷ್ಟು ವಿಷಯಗಳನ್ನು ಚರ್ಚಿಸುವಂತಹ ಒಂದು ವೇದಿಕೆ ಈ ರೈಸಿನಾ ಸಂಭಾಷಣೆ ಅಥವಾ ರೈಸಿನಾ ಡೈಲಾಗ್ ಆಗಿದೆ. ಸೊ ಮುಖ್ಯವಾಗಿ ಈ ಪ್ರಪಂಚದಾದ್ಯಂತ ಇರುವಂತಹ ಸದಸ್ಯ ರಾಷ್ಟ್ರಗಳ ಗುಪ್ತಚರ ಸಂಸ್ಥೆಗಳು ಮತ್ತು ಈ ಭದ್ರತಾ ಸಂಸ್ಥೆಗಳ ಮುಖ್ಯಸ್ಥರನ್ನು ಒಳಗೊಂಡಂತೆ ಉನ್ನತ ಅಧಿಕಾರಿಗಳನ್ನು ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಅಥವಾ ಒಂದು ವೇದಿಕೆಯಲ್ಲಿ ಕೂಡಿಸುವಂತಹ ಸಮ್ಮೇಳನ ಈ ರೈಸಿನಾ ಭದ್ರತಾ ಸಂವಾದ ಆಗಿ ಗುರುತಿಸಿಕೊಳ್ಳುತ್ತದೆ. ಸೊ ಅದೇ ರೀತಿಯಾಗಿ ಈ ಮ್ಯೂನಿಚ್ ಸೆಕ್ಯೂರಿಟಿ ಕಾನ್ಫರೆನ್ಸ್ ಅಥವಾ ಈ
ಜರ್ಮನಿಯಲ್ಲಿ ನಡೆಸಲಾಗುವಂತಹ ಮ್ಯೂನಿಚ್ ಸೆಕ್ಯುರಿಟಿ ಕಾನ್ಫರೆನ್ಸ್ ಮತ್ತು ಸಿಂಗಾಪುರದ ಶಾಂಗ್ರಿಲಾ ಡೈಲಾಗ್ನ ಒಂದು ಮಾದರಿಯಲ್ಲಿ ಈ ರೈಸಿನಾ ಭದ್ರತಾ ಸಂಭಾಷಣೆಯನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತೆ ಅಥವಾ ಆರ್ಗನೈಸ್ ಮಾಡಲಾಗುತ್ತೆ. ಇನ್ನು 2023ರ ಈ ಒಂದು ಆವೃತ್ತಿಯ 2ನೇ ಆವೃತ್ತಿಯ ಈ ರೈಸಿನಾ ಭದ್ರತಾ ಸಂಭಾಷಣೆಯನ್ನು ನಮ್ಮ ಭಾರತದ ಗುಪ್ತಚರ ಸಂಸ್ಥೆಯಾದಂತಹ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಥವಾ ರಾ ಅಂತ ಕೂಡ ಇದನ್ನು ಕರಿತೇವೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸೆಕ್ರೆಟರಿಯೇಟ್ನಿಂದ ಈ ಒಂದು ಸಂಭಾಷಣೆಯನ್ನು ಅಥವಾ ಈ ಒಂದು ವೇದಿಕೆಯನ್ನು ಆಯೋಜನೆ ಮಾಡಲಾಗಿತ್ತು. ಇದಕ್ಕಿಂತ ಮುಂಚೆ ಅಂದರೆ ಏಪ್ರಿಲ್ 2022ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಈ ರೈಸಿನಾ ಭದ್ರತಾ ಸಂಭಾಷಣೆಯನ್ನು ಕಂಡಕ್ಟ್ ಮಾಡಲಾಗಿತ್ತು. ಅದೇ ರೀತಿಯಾಗಿ ಈ ಸೆಕ್ಯುರಿಟಿ ಡೈಲಾಗ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ಸುಮಾರು 26ಕ್ಕೂ ಹೆಚ್ಚು ದೇಶಗಳಿಂದ ಭಾಗವಹಿಸುವಂತಹ ಯುನೈಟೆಡ್ ಕಿಂಗ್ಡಮ್, ಜಪಾನ್, ಫ್ರಾನ್ಸ್, ಬಹ್ರೇನ್ ಮತ್ತು ಇತರ ದೇಶಗಳ ಗುಪ್ತಚರ ಮುಖ್ಯಸ್ಥರು ಈ ಒಂದು ರೈಸಿನಾ ಸೆಕ್ಯುರಿಟಿ ಡೈಲಾಗ್ನಲ್ಲಿ ಭಾಗವಹಿಸುತ್ತಾರೆ. ಇನ್ನು ಈ ಒಂದು ವೇದಿಕೆಯಲ್ಲಿ ಮುಖ್ಯವಾಗಿ ಚರ್ಚಿಸಲಾಗುವಂತಹ ವಿಷಯಗಳು ಯಾವುವು ಅಂತಂದರೆ, ಭಯೋತ್ಪಾದನೆಯ ನಿಗ್ರಹ ಆಗಿರ್ಬೋದು, ಮೂಲಭೂತೀಕರಣ ಮತ್ತು ಈ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಆಗಿರಬಹುದು, ಈ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಕಳ್ಳ ಸಾಗಾಣಿಕೆ ಮಾಡುವಂತಹ ಕೆಲವೊಂದಿಷ್ಟು ಈ ಕ್ರಿಮಿನಲ್ ಅಥವಾ ಕ್ರೈಮ್ಗಳ ಕುರಿತಾದಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಣಾಮವನ್ನು ಬೀರುವಂತಹ ಈ ಒಂದು ಕೃತ್ಯಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಈ ರೈಸಿನಾ ಸೆಕ್ಯುರಿಟಿ ಡೈಲಾಗ್ನಲ್ಲಿ ಡಿಸ್ಕಸ್ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಈ ಮ್ಯೂನಿಚ್ ಸೆಕ್ಯುರಿಟಿ ಕಾನ್ಫರೆನ್ಸ್ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಈ ಮ್ಯೂನಿಚ್ ಸೆಕ್ಯುರಿಟಿ ಕಾನ್ಫರೆನ್ಸ್ ಕೂಡ ಇದೇ ರೀತಿಯಾದಂತಹ ಒಂದು ಸಂಭಾಷಣೆಯನ್ನು ನಡೆಸುವಂತಹ ಒಂದು ವೇದಿಕೆಯಾಗಿದ್ದು, 1963ರಲ್ಲಿ ಮೊದಲ ಬಾರಿಗೆ ಈ ಜರ್ಮನಿಯ ಮ್ಯೂನಿಚ್ನಲ್ಲಿ ಈ ಅಂತಾರಾಷ್ಟ್ರೀಯ ಭದ್ರತಾ ನೀತಿಯ ಕುರಿತಾದಂತಹ ವಾರ್ಷಿಕ ಸಮ್ಮೇಳನವನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಭದ್ರತಾ ನೀತಿ ಮತ್ತು ಅದರಿಂದ ನಿರ್ಧಾರ ಮಾಡಲಾಗುವಂತಹ ಸಾಕಷ್ಟು ವಿಷಯಗಳ ಕುರಿತಾದಂತಹ ಚರ್ಚೆಯನ್ನು ಮತ್ತು ಅವುಗಳ ಒಂದು ಅಬ್ಸರ್ವೇಷನನ್ನು ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಇಂಡಿಪೆಂಡೆಂಟ್ ಆದಂತಹ ಪ್ಲಾಟ್ಫಾರ್ಮ್ ಈ ಮ್ಯೂನಿಚ್ ಸೆಕ್ಯುರಿಟಿ ಕಾನ್ಫರೆನ್ಸ್ ಆಗಿರುತ್ತದೆ. ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಆಯೋಜನೆ ಮಾಡಲಾಗುವಂತಹ ಈ ಮ್ಯೂನಿಚ್ ಸೆಕ್ಯುರಿಟಿ ಕಾನ್ಫರೆನ್ಸನ್ನು ಮ್ಯೂನಿಚ್ ಅಂದರೆ ಜರ್ಮನಿಯಲ್ಲಿರುವಂತಹ ಮ್ಯೂನಿಚ್ನಲ್ಲಿನ ಈ ಬೆರಿಸ್ಟರ್ ಹಾಫ್ ಅನ್ನುವ ಒಂದು ಸ್ಥಳದಲ್ಲಿ ವೆನ್ಯೂನಲ್ಲಿ ಆಯೋಜನೆ ಮಾಡಲಾಗುತ್ತದೆ. ಇನ್ನು ಅದೇ ರೀತಿಯಾಗಿ ಈ ಭದ್ರತಾ ಸಂಭಾಷಣೆಯ ಕುರಿತಾದಂತಹ ವಿಷಯವನ್ನು ಡಿಸ್ಕಸ್ ಮಾಡ್ತಿದ್ವಿ. ಈ ಶಾಂಗ್ರಿಲಾ ಡೈಲಾಗ್ ಕೂಡ ಸಾಕಷ್ಟು ಬಾರಿ ನ್ಯೂಸ್ನಲ್ಲಿ ಬರ್ತಾ ಇರುತ್ತೆ. ಮುಖ್ಯವಾಗಿ ಈ 28 ಏಷ್ಯಾ ಪೆಸಿಫಿಕ್ ರಾಷ್ಟ್ರಗಳ ಈ ಮಿಲಿಟರಿ ಮುಖ್ಯಸ್ಥರಿಂದ, ರಕ್ಷಣಾ ಮಂತ್ರಿಗಳಿಂದ ಮತ್ತು ಇತರ ಸಚಿವಾಲಯದ ಖಾಯಂ ಮುಖ್ಯಸ್ಥರಿಂದ ಭಾಗವಹಿಸಲಾಗುವಂತಹ ಈ ಶಾಂಗ್ರಿಲಾ ಸಂಭಾಷಣೆಯಲ್ಲಿ ಈ ಒಂದು ಸಿಂಗಾಪುರದ ಶಾಂಗ್ರಿಲಾ ಹೋಟೆಲ್ನಲ್ಲಿ ಈ ಒಂದು ಸಂಭಾಷಣೆಯನ್ನು ಮೊದಲ ಬಾರಿಗೆ 2002ರಲ್ಲಿ ಆಯೋಜನೆ ಮಾಡಲಾಗಿತ್ತು. ಸೊ ಹೀಗಾಗಿ ಅದೇ ಒಂದು ಸ್ಥಳದ ಹೆಸರನ್ನು ಈ ಶಾಂಗ್ರಿಲಾ ಸೆಕ್ಯುರಿಟಿ ಡೈಲಾಗ್ ಅಂತ ಗುರುತಿಸಲಾಗುತ್ತದೆ. ಮುಖ್ಯವಾಗಿ ಏಷ್ಯಾದ ಪ್ರಮುಖವಾದಂತಹ ಈ ರಕ್ಷಣಾ ಮತ್ತು ಭದ್ರತೆಗಳಿಗೆ ಸಂಬಂಧಪಟ್ಟಂತಹ ಶೃಂಗಸಭೆ ಈ ಶಾಂಗ್ರಿಲಾ ಸಂಭಾಷಣೆ ಅಥವಾ ಶಾಂಗ್ರಿಲಾ ಡೈಲಾಗ್ ಆಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಈ ರೈಸಿನಾ ಭದ್ರತಾ ಸಂಭಾಷಣೆ, ಮ್ಯೂನಿಚ್ ಭದ್ರತಾ ಕಾನ್ಫರೆನ್ಸ್ ಅಥವಾ ಸೆಕ್ಯುರಿಟಿ ಕಾನ್ಫರೆನ್ಸ್ ಮತ್ತು ಶಾಂಗ್ರಿಲಾ ಡೈಲಾಗ್ ಈ 3 ಪ್ಲ್ಯಾಟ್ಫಾರ್ಮ್ಗಳು ಮುಖ್ಯವಾಗಿ ಈ ಭದ್ರತೆಯ ಕುರಿತಾದಂತಹ ಪಾಲಿಸಿಗಳನ್ನು ಮತ್ತು ಅವುಗಳ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ವಿಷಯಗಳನ್ನು ಡಿಸ್ಕಸ್ ಮಾಡುವಂತಹ ವೇದಿಕೆಯನ್ನು ಒದಗಿಸಿಕೊಡುವಂತಹ ಪ್ಲ್ಯಾಟ್ಫಾರ್ಮ್ಗಳಾಗಿವೆ. ಸೊ ದಟ್ ವಾಸ್ ಅಬೌಟ್ ಡೀಟೇಲ್ ಇನ್ಫಾರ್ಮೇಷನ್ ಆಫ್ ದೀಸ್ ಸೆಕ್ಯುರಿಟಿ ಕಾನ್ಫರೆನ್ಸಸ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಪಾಯಿಂಟ್ ಕ್ಯಾಲಿಮರ್ ಅನ್ನುವ ಒಂದು ವನ್ಯಜೀವಿ ಅಭಯಾರಣ್ಯ ರೀಸೆಂಟಾಗಿ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಇದು ಎಲ್ಲಿದೆ ಅಂತ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗೋದ್ರಿಂದ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಆಪ್ಷನ್ 1 ಹಿಮಾಚಲ್ ಪ್ರದೇಶ್, ಆಪ್ಷನ್ 2 ಕೇರಳ, ಆಪ್ಷನ್ 3 ತಮಿಳುನಾಡು ಅಥವಾ ಆಪ್ಷನ್ 4 ಜಮ್ಮು ಮತ್ತು ಕಾಶ್ಮೀರ ಅಂತ ಇದೆ. ಪಾಯಿಂಟ್ ಕ್ಯಾಲಿಮೇರ್ ಅನ್ನುವ ವೈಲ್ಡ್ ಲೈಫ್ ಸೆಂಚುರಿ ಅಥವಾ ವನ್ಯಜೀವಿ ಅಭಯಾರಣ್ಯ ಇರುವಂತಹ ಸ್ಥಳ ಯಾವುದು ಅಂತಂದರೆ ಆಪ್ಷನ್ 3 ತಮಿಳುನಾಡು. ಸೊ ತಮಿಳುನಾಡು ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ 2023ರ ವರ್ಷದಲ್ಲಿ ಸುಮಾರು 69 ಹೊಸ ಜಾತಿಯ ಪಕ್ಷಿಗಳನ್ನು ಈ ಪಾಯಿಂಟ್ ಕ್ಯಾಲಿಮೆರಾ ಅನ್ನುವ ವನ್ಯಜೀವಿ ಅಭಯಾರಣ್ಯದಲ್ಲಿ ಗುರುತಿಸಲಾಗಿದೆ ಅಂತ ರೀಸೆಂಟಾಗಿ ಇಲ್ಲಿ ಕಂಡಕ್ಟ್ ಮಾಡಲಾದಂತಹ ಒಂದು ಪಕ್ಷಿ ಗಣತಿಯಿಂದ ತಿಳಿದು ಬಂದಿದೆ. ಸೊ ಹೀಗಾಗಿ ಈ ಪಾಯಿಂಟ್ ಕ್ಯಾಲಿಮೆರಾ ಅನ್ನುವ ಒಂದು ವನ್ಯಜೀವಿ ಅಭಯಾರಣ್ಯ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ.
ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವುದೇನು ಅಂತಂದರೆ ಪ್ರಶ್ನೆಯಲ್ಲೇ ಡಿಸ್ಕಸ್ ಮಾಡಿದ ಹಾಗೆ ತಮಿಳುನಾಡಿನಲ್ಲಿ 1967ರಲ್ಲಿ ಈ ಪಾಯಿಂಟ್ ಕೆಲಿಮೆರಾ ಅನ್ನುವ ಕಾಡನ್ನು ವನ್ಯಜೀವಿ ಅಭಯಾರಣ್ಯ ಅಂತ ಘೋಷಣೆ ಮಾಡಲಾಯಿತು. ಸೊ ಈ ಒಂದು ಮ್ಯಾಪ್ನಲ್ಲಿ ಕೂಡ ಡೀಟೇಲ್ ಆಗಿ ಇದರ ಲೊಕೇಶನನ್ನು ನೀವು ತಿಳ್ಕೊಬೋದಾಗಿದೆ. ತಮಿಳುನಾಡಿನ ಕರಾವಳಿ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಈ ಒಂದು ಭಾರತ ಮತ್ತು ಈ ಶ್ರೀಲಂಕಾದ ನಡುವಿನ ಈ ಪಾಕ್ ಜಲಸಂಧಿಯ ಸಮೀಪದಲ್ಲಿ ಅಥವಾ ಕರಾವಳಿ ಪ್ರದೇಶದಲ್ಲಿ ಮತ್ತು ಬಂಗಾಳ ಕೊಲ್ಲಿಯ ಪಶ್ಚಿಮ ಭಾಗದಲ್ಲಿ ಕರಾವಳಿಯನ್ನು ಶೇರ್ ಮಾಡುವಂತಹ ಒಂದು ಪ್ರದೇಶ ಈ ಪಾಯಿಂಟ್ ಕೆಲಿಮೆರಾ ಅನ್ನುವ ವೈಲ್ಡ್ ಲೈಫ್ ಸ್ಯಾಂಚುರಿ ಅಥವಾ ಈ ವನ್ಯಜೀವಿ ಅಭಯಾರಣ್ಯ ಆಗಿ ಗುರುತಿಸಿಕೊಳ್ಳುತ್ತದೆ. ಸೊ ಮುಖ್ಯವಾಗಿ ಈ ವೇದಾರಣ್ಯಂ ಪ್ರಸಿದ್ಧವಾದಂತಹ ಪಕ್ಷಿಧಾಮ ಮತ್ತು ತಲೈಗ್ನಾಯರ್ ಅನ್ನುವ ಒಂದು ಕಾಡನ್ನು ಅಡ್ಜಸೆಂಟ್ ಆಗಿ ಹೊಂದಿದ್ದು ಈ ಪಾಯಿಂಟ್ ಕೆಲಿಮೆರಾ ಅನ್ನುವ ವನ್ಯಜೀವಿ ಅಭಯಾರಣ್ಯ ಗುರುತಿಸಿಕೊಳ್ಳುತ್ತದೆ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಬಂಗಾಳ ಕೊಲ್ಲಿ ಮತ್ತು ಈ ದಕ್ಷಿಣದಲ್ಲಿ ಪಾಕ್ ಜಲಸಂಧಿಯನ್ನು ಶೇರ್ ಮಾಡಿಕೊಳ್ಳುವಂತಹ ಕರಾವಳಿಯನ್ನು ಶೇರ್ ಮಾಡಿಕೊಳ್ಳುವಂತಹ ಅಭಯಾರಣ್ಯ ಈ ಪಾಯಿಂಟ್ ಕೆಲಿಮೆರಾ ಅನ್ನುವ ವನ್ಯಜೀವಿ ಅಭಯಾರಣ್ಯ ಆಗಿದ್ದು ಈಗ ಸದ್ಯಕ್ಕೆ ತಮಿಳುನಾಡಿನಲ್ಲಿ ಲೊಕೇಟ್ ಆಗಿದೆ. ಇಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಕಪ್ಪು ಚಿಗರೆ ಅಥವಾ ಕಪ್ಪು ಹುಲ್ಲೆಗಳ ಸಂರಕ್ಷಣೆಯನ್ನು ಮಾಡುವಂತಹ ಫೋಕಸನ್ನು ಇಟ್ಕೊಂಡು ಈ ಒಂದು ಪ್ರದೇಶವನ್ನು ವನ್ಯಜೀವಿ ಅಭಯಾರಣ್ಯ ಅಂತ ಗುರುತಿಸಲಾಗುತ್ತದೆ. ಈ ಕಪ್ಪು ಹುಲ್ಲೆಗಳು ಅಥವಾ ಕಪ್ಪು ಜಿಂಕೆಗಳು ಅಳಿವಿನಂಚಿನಲ್ಲಿರುವಂತಹ ಕೆಲವೊಂದಿಷ್ಟು ಇತರ ಪ್ರಭೇದಗಳನ್ನು ಸಂರಕ್ಷಿಸುವಂತಹ ಒಂದು ಉದ್ದೇಶದಿಂದ ಈ ಒಂದು ಪಾಯಿಂಟ್ ಕೆಲಿಮೆರಾ ವನ್ಯಜೀವಿ ಅಭಯಾರಣ್ಯವನ್ನು 1967ರಲ್ಲಿ ಘೋಷಣೆ ಮಾಡಲಾಗಿತ್ತು ಸಂರಕ್ಷಿತ ಪ್ರದೇಶ ಅಂತ. ಅದೇ ರೀತಿಯಾಗಿ ಈ ಜೌಗು ಪ್ರದೇಶಗಳನ್ನು ಸಂರಕ್ಷಣೆ ಮಾಡುವಂತಹ ಅಂತಾರಾಷ್ಟ್ರೀಯ ಮಟ್ಟದ ಈ ರಾಮ್ಸಾರ್ ಕನ್ವೆನ್ಷನ್ ಅಥವಾ ರಾಮ್ಸಾರ್ ಸಮಾವೇಶ ಅಂತ ಕೂಡ ನಾವು ಓದಿರ್ತೇವೆ. ಸೊ ಈ ರಾಮ್ಸಾರ್ ಸೈಟ್ನಲ್ಲೂ ಕೂಡ ಪ್ರಮುಖವಾಗಿ ಗುರುತಿಸಿಕೊಳ್ಳುವಂತಹ ಈ ಒಂದು ಅಭಯಾರಣ್ಯ ಪಾಯಿಂಟ್ ಕೆಲಿಮೆರಾ ವನ್ಯಜೀವಿ ಅಭಯಾರಣ್ಯ ಆಗಿದೆ. ಇಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಸಸ್ಯ ವರ್ಗ ಯಾವುದು ಅಂತ ತಿಳ್ಕೊಳ್ಳೋದಾದರೆ ಮ್ಯಾಂಗ್ರೋವ್ ಗಿಡಗಳು, ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು, ಸಾಕಷ್ಟು ವಿವಿಧ ರೀತಿಯಾದಂತಹ ಹುಲ್ಲುಗಾವಲು ಪ್ರದೇಶಗಳನ್ನು ಅಥವಾ ಹುಲ್ಲುಗಾವಲು ಹೊಂದಿದಂತಹ ಒಂದು ಪ್ರದೇಶವನ್ನು ಈ ಒಂದು ವನ್ಯಜೀವಿ ಅಭಯಾರಣ್ಯದಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಇಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಪ್ರಾಣಿಗಳು ಮತ್ತು ಪಕ್ಷಿಗಳ ಬಗ್ಗೆ ನೋಡೋದಾದರೆ ಕಾಡು ಹಂದಿ, ಮಕಾಕ್, ಕಪ್ಪು ಬಕ್ ಅಥವಾ ಬ್ಲ್ಯಾಕ್ ಬಕ್ ಅಂತ ಕರಿತೇವೆ, ಚೀತಾಲ್, ಗ್ರೇಟ್ ಫ್ಲೆಮಿಂಗೋ, ಬಣ್ಣದ ಕೊಕ್ಕರೆ, ಲಿಟಲ್ ಸ್ಟಿಂಟ್, ಸೀಗಲ್, ಬ್ರೌನ್ ಹೆಡೆಡ್ ಗಲ್ ಸಾಮಾನ್ಯವಾಗಿ ಈ ಒಂದು ಅಭಯಾರಣ್ಯದಲ್ಲಿ ಕಂಡುಬರುವಂತಹ ಪಕ್ಷಿ ಮತ್ತು ಪ್ರಾಣಿಗಳ ಪ್ರಭೇದಗಳಾಗಿವೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಈ ಅರಣ್ಯ ಸಂರಕ್ಷಣಾ ಪಡೆಯಿಂದ ನಡೆಸಲಾದಂತಹ ಒಂದು ಸೆನ್ಸಸ್ ಅಥವಾ ಗಣತಿಯಿಂದ ತಿಳಿದು ಬಂದದ್ದೇನಂತಂದರೆ ಇಲ್ಲಿ ಸುಮಾರು 69 ಜಾತಿಯ ಹೊಸ ಪಕ್ಷಿಗಳನ್ನು ಕಂಡುಹಿಡಿಯಲಾಗಿದೆ ಅಥವಾ ಗುರುತಿಸಲಾಗಿದೆ ಅಂತ ಈ ಒಂದು ವರದಿಯಿಂದ ತಿಳಿದು ಬಂದಿತ್ತು. ಸೊ ಹೀಗಾಗಿ ಈ ಪಾಯಿಂಟ್ ಕೆಲಿಮೆರಾ ವನ್ಯಜೀವಿ ಅಭಯಾರಣ್ಯ ನ್ಯೂಸ್ನಲ್ಲಿ ಬಂದಿತ್ತು. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ ಈ ಮಗರ್ ಅನ್ನುವ ಮೊಸಳೆ ರೀಸೆಂಟಾಗಿ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ, ಈ ಮಗರ್ ಮೊಸಳೆಯನ್ನು IUCN ಕೆಂಪು ಪಟ್ಟಿಯಲ್ಲಿ ಯಾವ ಸಂರಕ್ಷಣಾ ವಿಭಾಗದಲ್ಲಿ ಇರಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಕನಿಷ್ಠ ಕಾಳಜಿ ಅಥವಾ ಲೀಸ್ಟ್ ಕನ್ಸರ್ನ್ ಅನ್ನುವ ಪಟ್ಟಿಯಲ್ಲಿ, ಆಪ್ಷನ್ 2 ವಲ್ನರೇಬಲ್ ಅಥವಾ ದುರ್ಬಲ ಅನ್ನುವ ಪಟ್ಟಿಯಲ್ಲಿ, ಆಪ್ಷನ್ 3 IUCNನ ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ ಪ್ರಭೇದಗಳ ಪಟ್ಟಿಯಲ್ಲಿ ಅಥವಾ ಕ್ರಿಟಿಕಲಿ ಎಂಡೇಂಜರ್ಡ್ ಪಟ್ಟಿಯಲ್ಲಿ ಅಂತ ಇದೆ. ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 2 ದುರ್ಬಲ ಜಾತಿಯ ಅಂದರೆ ವಲ್ನರೇಬಲ್ ಕ್ಯಾಟಗರಿಯಲ್ಲಿ ಈ ಮಗರ್ ಅನ್ನುವ ಮೊಸಳೆಯ ಪ್ರಭೇದಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ IUCNನ ರೆಡ್ ಲಿಸ್ಟ್ನಲ್ಲಿ. ಅಥವಾ IUCNನ ಫುಲ್ ಫಾರ್ಮ್ ಏನು ಅಂತಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಇದನ್ನೆಲ್ಲ ನೀವು ಎನ್ವೈರ್ಮೆಂಟ್ನ ಸ್ಟ್ಯಾಟಿಕ್ ಭಾಗದಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿರ್ತೀರಿ ಮತ್ತು ನಮ್ಮ ಈ ಒಂದು ಡೈಲಿ ಡಿಸ್ಕಷನಲ್ಲೂ ಕೂಡ ಸಾಕಷ್ಟು ಬಾರಿ ಇದನ್ನು ರಿವೈಸ್ ಮಾಡಲಾಗಿದೆ. ಇನ್ನು ಈ ಮಗರ್ ಮೊಸಳೆ ರೀಸೆಂಟಾಗಿ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಸಾಮಾನ್ಯವಾಗಿ ಈ ಮಗರ್ ಮೊಸಳೆಗಳು ಕಂಡುಬರುವಂತಹ ಈ ರಾಪ್ತಿ ನದಿಯ ಜಲಾನಯನ ಪ್ರದೇಶ ಮತ್ತು ಈ ಚಿತ್ವಾನ್ ಅನ್ನುವ ರಾಷ್ಟ್ರೀಯ ಉದ್ಯಾನವನ ಪ್ರದೇಶದಲ್ಲಿ ಈ ಅಕ್ರಮ ಮೀನುಗಾರಿಕೆ ಮತ್ತು ಮರಳು ಗಣಿಗಾರಿಕೆ ಅಥವಾ ಈ ಸ್ಯಾಂಡ್ ಮೈನಿಂಗ್ ಅಂತ ಏನು ಕರಿತೇವೆ, ಈ ಮರಳು ಗಣಿಗಾರಿಕೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ನಡೀತಾ ಇರುವುದರಿಂದ ಆ ಒಂದು ಪ್ರದೇಶದಲ್ಲಿ ವಾಸಿಸುವಂತಹ ಅಳಿವಿನಂಚಿನಲ್ಲಿರುವಂತಹ ಈ ಮಗರ್ ಮೊಸಳೆಯ ವಾಸಸ್ಥಾನಕ್ಕೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತಾ ಇದೆ, ಅಪಾಯವನ್ನು ಉಂಟು ಮಾಡ್ತಾ ಇದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಮಗರ್ ಅನ್ನುವ ಪ್ರಭೇದದ ಮೊಸಳೆಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು
ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಅದೇ ರೀತಿಯಾಗಿ ಈ ಚಿತ್ವಾನ್ ರಾಷ್ಟ್ರೀಯ ಉದ್ಯಾನವನ ಮತ್ತು ರಾಪ್ತಿ ನದಿಯ ಕುರಿತಾದಂತಹ ಮಾಹಿತಿಗಳನ್ನು ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಮುಖ್ಯವಾಗಿ ಈ ಒಂದು ಮಗರ್ ಮೊಸಳೆಗೆ ಅಪಾಯವನ್ನುಂಟು ಮಾಡ್ತಾ ಇರುವಂತಹ ಈ ಅಕ್ರಮ ಮೀನುಗಾರಿಕೆ ಮತ್ತು ಮರಳು ಗಣಿಗಾರಿಕೆಯಿಂದಾಗಿ ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು ಮಗರ್ ಮೊಸಳೆ ಯಾವ ರೀತಿಯಾಗಿ ಬಾಯ್ಬಿಟ್ಟು ಕಾಪಾಡಿ ಅಂತ ಚೀರ್ತಾ ಇದೆ ಅಂತ. ಸೊ ಸುಮಾರು 24 ಮೊಸಳೆಗಳ ಜಾತಿಯಲ್ಲಿ ಪ್ರಮುಖವಾಗಿ ಗುರುತಿಸಿಕೊಳ್ಳುವಂತಹ ಅಳಿವಿನಂಚಿನಲ್ಲಿರುವಂತಹ ಮೊಸಳೆಗಳ ಪ್ರಭೇದ ಈ ಮಗರ್ ಅನ್ನುವ ಮೊಸಳೆಯ ಪ್ರಭೇದ ಆಗಿದೆ. ಇದು ಸಾಮಾನ್ಯವಾಗಿ ಸಿಹಿ ನೀರಿಗೆ ಸ್ಥಳೀಯವಾಗಿ ಕಂಡುಬರುವಂತಹ ಒಂದು ಪ್ರಾಣಿಯಾಗಿದ್ದು ಜೌಗು ಪ್ರದೇಶಗಳಲ್ಲಿ, ಸರೋವರಗಳಲ್ಲಿ, ನದಿಗಳಲ್ಲಿ ಮತ್ತು ಮಾನವ ನಿರ್ಮಿತವಾದಂತಹ ಕೊಳಗಳಲ್ಲಿ ವಾಸಿಸುವಂತಹ ಮೊಸಳೆ ಈ ಮಗರ್ ಅನ್ನುವ ಮೊಸಳೆ ಆಗಿದೆ. ಸುಮಾರು 15 ಭಾರತೀಯ ರಾಜ್ಯಗಳಲ್ಲಿ ಕಂಡುಬರುವಂತಹ ಈ ಮಗರ್ ಮೊಸಳೆ ಸಾಮಾನ್ಯವಾಗಿ ಮಧ್ಯ ಗಂಗಾ ಪ್ರದೇಶದ ಬಿಹಾರ್ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ, ಈ ಚಂಬಲ್ ನದಿಯ ಜಲಾನಯನ ಪ್ರದೇಶವಾದಂತಹ ಮಧ್ಯಪ್ರದೇಶ್, ಗುಜರಾತ್ ಮತ್ತು ರಾಜಸ್ಥಾನಗಳಲ್ಲಿ ಕಂಡುಬರುವಂತಹ ಒಂದು ಪ್ರಾಣಿ ಮಗರ್ ಅನ್ನುವ ಮೊಸಳೆ ಆಗಿದೆ. ಅಷ್ಟೇ ಅಲ್ಲದೆ ದಕ್ಷಿಣ ಏಷ್ಯಾದಾದ್ಯಂತ ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶ್ ಹಾಗೆಯೇ ಆಗ್ನೇಯ ಇರಾನ್ನಲ್ಲೂ ಕೂಡ ಕಂಡುಬರುವಂತಹ ಈ ಒಂದು ಅಳಿವಿನಂಚಿನಲ್ಲಿರುವಂತಹ ಪ್ರಜಾತಿಯ ಮೊಸಳೆ ಮಗರ್ ಅನ್ನುವ ಮೊಸಳೆ ಆಗಿದೆ. ಸೊ ಇದರ ಒಂದು ಸಂರಕ್ಷಣೆಯ ಕುರಿತಾದಂತಹ ಸ್ಥಿತಿಯನ್ನು ನೋಡೋದಾದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಈ ಒಂದು NGOದ ಅಡಿಯಲ್ಲಿ ಸಂರಕ್ಷಣೆಯ ಸ್ಥಿತಿಯನ್ನು ಕೆಂಪು ಪಟ್ಟಿಯಲ್ಲಿ ದುರ್ಬಲ ಅಥವಾ ವಲ್ನರೇಬಲ್ ಅನ್ನುವ ಕ್ಯಾಟಗರಿಯಲ್ಲಿ ಈ ಒಂದು ಮೊಸಳೆಯನ್ನು ಆ್ಯಡ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಸೈಟ್ಸ್ನ ಅನುಬಂಧ ಅಥವಾ ಅಪೆಂಡಿಕ್ಸ್ 1 ಇದರಲ್ಲಿ ಈ ಒಂದು ಪಟ್ಟಿಯಲ್ಲಿ ಈ ಮಗರ್ ಮೊಸಳೆಗೆ ಹೆಚ್ಚಿನ ಒಂದು ಸಂರಕ್ಷಣೆಯನ್ನು ಒದಗಿಸಲಾಗಿದೆ. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಕಾಂಟೆಕ್ಸ್ಟ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ರಾಪ್ತಿ ನದಿಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋದಾದರೆ ರಾಪ್ತಿ ನದಿ ಸಾಮಾನ್ಯವಾಗಿ ಮಹಾಭಾರತದ ಬೆಟ್ಟಗಳ ಶ್ರೇಣಿಯಲ್ಲಿ ಈ ಹಿಮಾಲಯ ಪರ್ವತದ ಶ್ರೇಣಿಯ ಕೆಳಗಡೆ ಬರುವಂತಹ ಈ ಮಹಾಭಾರತ ಬೆಟ್ಟಗಳಲ್ಲಿ ಹುಟ್ಟುವಂತಹ ಒಂದು ನದಿ ರಾಪ್ತಿ ನದಿ ಆಗಿದೆ. ಚಿತ್ವಾನ್ ರಾಷ್ಟ್ರೀಯ ಉದ್ಯಾನವನದ ಗಡಿಯಲ್ಲಿ ಹರಿಯುವಂತಹ ಪ್ರಮುಖವಾದಂತಹ ನದಿ ರಾಪ್ತಿ ನದಿಯಾಗಿ ಗುರುತಿಸಿಕೊಳ್ಳುತ್ತದೆ. ಸಾಮಾನ್ಯವಾಗಿ ಈ ರಾಪ್ತಿ ನದಿ ಆಗಿರ್ಬೋದು, ಮಹಾಭಾರತ ಬೆಟ್ಟಗಳ ಶ್ರೇಣಿಯ ಕುರಿತಾದಂತಹ ಮತ್ತು ಚಿತ್ವಾನ್ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ನೀವು ಸಾಮಾನ್ಯವಾಗಿ ಸ್ಟಡಿ ಮಾಡಿರೋದಿಲ್ಲ. ಯಾಕಂತಂದರೆ ಈ 3 ಲೊಕೇಶನ್ಗಳೇನಿವೆ ಇವು ಭಾರತದಲ್ಲಿ ಬರೋದಿಲ್ಲ, ನೇಪಾಳ ದೇಶದಲ್ಲಿ ಬರುತ್ತವೆ. ಸೊ ಹೀಗಾಗಿ ಈ ಒಂದು ನೇಪಾಳದ ಜಾಗ್ರಫಿಕಲ್ ಲೊಕೇಶನನ್ನು ಕೂಡ ಎಕ್ಸ್ಪಾಂಡ್ ಮಾಡಿ ನೋಡಿಬಿಡೋಣ. ಇದರ ಲೊಕೇಶನನ್ನು ಈ ಹಿಮಾಲಯ ಪರ್ವತ ಶ್ರೇಣಿಗಳ ಕೆಳಗೆ ಬರುವಂತಹ ಪ್ರಮುಖವಾದಂತಹ ನೇಪಾಳದಲ್ಲಿರುವಂತಹ ಪರ್ವತ ಶ್ರೇಣಿ ಈ ಆರೆಂಜ್ ಕಲರ್ನಲ್ಲಿ ಕಾಣುವಂತಹ ಮಹಾಭಾರತ ರೇಂಜ್ ಅಥವಾ ಮಹಾಭಾರತ ಪರ್ವತ ಶ್ರೇಣಿ ಅಂತ ಗುರುತಿಸಿಕೊಳ್ಳುತ್ತದೆ. ಅದೇ ರೀತಿಯಾಗಿ ನೀವು ಈ ಒಂದು ಸ್ಕೂಲಲ್ಲಿ ಅಥವಾ ಸ್ಕೂಲ್ನ ಬುಕ್ಸ್ಗಳಲ್ಲಿ ಟೆಕ್ಸ್ಟ್ ಬುಕ್ಸ್ನಲ್ಲಿ ಓದಿರ್ತೀರಿ ಶಿವಾಲಿಕ್ ಪರ್ವತ ಶ್ರೇಣಿ ಅಂತ ಕೂಡ. ಸೊ ಅದರ ಮೇಲ್ಗಡೆ ಇರುವಂತಹ ಮಹಾಭಾರತ ರೇಂಜ್ ಏನಿದೆ ಅಥವಾ ಪರ್ವತ ಶ್ರೇಣಿ ಇದೆ ಇದು ನೇಪಾಳದಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಒಂದು ಪರ್ವತ ಶ್ರೇಣಿಯಾಗಿದೆ. ಸೊ ಇಲ್ಲಿ ಹುಟ್ಟುವಂತಹ ಪ್ರಮುಖ ನದಿ ಈ ರಾಪ್ತಿ ನದಿ ಆಗಿದೆ. ಸೊ ಈ ರಾಪ್ತಿ ನದಿಯ ಇನ್ನು ಮುಂದುವರಿದಂತಹ ಭಾಗವನ್ನು ನೋಡೋದಾದರೆ ಈ ಗಂಗಾ ನದಿಯ ಪ್ರಮುಖವಾದಂತಹ ಎಡದಂಡೆಯ ಉಪನದಿಯಾದಂತಹ ಅಥವಾ ಟ್ರಿಬ್ಯೂಟರಿ ಆದಂತಹ ಘಾಗ್ರಾ ಅನ್ನುವ ನದಿಯ ಉಪನದಿಯಾಗಿ ಈ ರಾಪ್ತಿ ನದಿ ಗುರುತಿಸಿಕೊಳ್ಳುತ್ತದೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಈ ಗಂಗಾ ನದಿಯ ಪ್ರಮುಖವಾದಂತಹ ಎಡದಂಡೆಯ ಉಪನದಿಯಾದಂತಹ ಈ ಘಾಗ್ರಾ ನದಿಯ ಪ್ರಮುಖವಾದಂತಹ ಉಪನದಿ ರಾಪ್ತಿ ಅನ್ನುವ ನದಿ ಆಗಿದೆ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು, ಇದು ನೇಪಾಳದ ಬಾರ್ಡರನ್ನು ಇಲ್ಲಿ ಕಾಣ್ತಾ ಇದೆ. ಸೊ ನೇಪಾಳದಲ್ಲಿ ಈ ಮಹಾಭಾರತ ಪರ್ವತ ಶ್ರೇಣಿಯಲ್ಲಿ ಹುಟ್ಟಿ ಭಾರತದಲ್ಲಿ ಹರಿಯುವಂತಹ ಮತ್ತು ಘಾಗ್ರಾ ನದಿಗೆ ಬಂದು ಸೇರುವಂತಹ ಪ್ರಮುಖ ಘಾಗ್ರಾ ನದಿಯ ಉಪನದಿ ರಾಪ್ತಿ ಅನ್ನುವ ನದಿ ಆಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಈ ಮಹಾಭಾರತ ಪರ್ವತ ಶ್ರೇಣಿ ಎಲ್ಲಿದೆ ಅಂತ ಏನಾದರೂ ಎಕ್ಸಾಮ್ನಲ್ಲಿ ಕೇಳಿದರೆ ಇದು ನೇಪಾಳದಲ್ಲಿ ಬರುತ್ತೆ. ಅದೇ ರೀತಿಯಾಗಿ ರಾಪ್ತಿ ನದಿಯಲ್ಲಿ ಹುಟ್ಟುತ್ತದೆ ಅಂತಂದರೆ ಇದು ಕೂಡ ನೇಪಾಳದಲ್ಲಿ ಹುಟ್ಟುತ್ತದೆ. ಮತ್ತು ಈ ಚಿತ್ವಾನ್ ಅನ್ನುವ ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತಂದರೆ ಇದು ಕೂಡ ಭಾರತದಲ್ಲಿ ಇಲ್ಲ. ಯಾವುದೇ ರಾಜ್ಯ ಕೊಟ್ಟರು ಕೂಡ ಅದನ್ನು ಕ್ಯಾನ್ಸಲ್ ಮಾಡಿ ಕರೆಕ್ಟ್ ಆನ್ಸರ್ ನೇಪಾಳದ ದೇಶ ಆಗಿರುತ್ತದೆ. ಸೊ ಈ ರೀತಿಯಾದಂತಹ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗಳನ್ನು ಕೂಡ ಈ ಒಂದು ಮಗರ್ ಅನ್ನುವ ಮೊಸಳೆಯ ಕುರಿತಾದಂತಹ ಮಾಹಿತಿಯಿಂದಾಗಿ ನಾವು ಇವತ್ತು ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ಮ್ಯಾಪ್ನಲ್ಲಿ ನೀವು ಗಂಗಾ ನದಿಯ ಜಲಾನಯನ ಪ್ರದೇಶವನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಗಂಗಾ ನದಿಯ ಪ್ರಮುಖವಾದಂತಹ ಎಡದಂಡೆಯ ಉಪನದಿ ಅಂತ ನಾನು ಡಿಸ್ಕಸ್ ಮಾಡಿದ್ನಿ. ಅದೇ ರೀತಿಯಾಗಿ ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು ನೀವು ಯಾವ ರೀತಿಯಾಗಿ ಈ ಘಾಗ್ರಾ ನದಿ ಬಂದು ಈ ಗಂಗಾ ನದಿಯನ್ನು ಸೇರುತ್ತದೆ ಅಂತ
ಈ ಗಂಗಾ ನದಿಯ ಪ್ರಮುಖವಾದಂತಹ ಉಪನದಿ ಘಾಗ್ರಾ ಅನ್ನುವ ನದಿಯಾಗಿದೆ. ಈ ಘಾಗ್ರಾ ನದಿಯ ಉಪನದಿ ಈ ರಾಪ್ತಿ ಅನ್ನುವ ನದಿಯಾಗಿದ್ದು ಇದು ಮಹಾಭಾರತ ಪರ್ವತ ಶ್ರೇಣಿಯಲ್ಲಿ ಹುಟ್ಟಿ ಈ ಘಾಗ್ರಾ ನದಿಯನ್ನು ಸೇರುತ್ತದೆ. ಸೊ ಈ ಒಂದು ಮ್ಯಾಪ್ನಲ್ಲಿ ರಾಪ್ತಿ ನದಿಯ ಲೊಕೇಶನ್ನ ನೀಡಲಾಗಿಲ್ಲ, ಸೊ ಐ ಡ್ರಾನ್ ಇಟ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ INS ತ್ರಿಕಂಡ್ ಅನ್ನುವ ಒಂದು ವಿಷಯ ಅಥವಾ ಒಂದು ಕಾಂಟೆಕ್ಸ್ಟ್ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ, ಈ INS ತ್ರಿಕಂಡ್ ಅನ್ನೋದು ಏನು ಅಂತ ಪ್ರಶ್ನೆ ಇದೆ. ಇದು ಒಂದು ಯುದ್ಧ ನೌಕೆಯಾಗಿದೆ ಅಂತ ಆಪ್ಷನ್ 1 ಹೇಳ್ತಾ ಇದೆ. ಆಪ್ಷನ್ 2 ಸ್ವದೇಶಿ ವಿಮಾನವಾಹಕ ನೌಕೆ ಅಥವಾ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿದೆ INS ತ್ರಿಕಂಡ್ ಅಂತ ಇದೆ. ಆಪ್ಷನ್ 3 ಇದು ಪರಮಾಣು ಚಾಲಿತ ಕ್ಷಿಪಣಿಯಾಗಿದೆ ಅಂತ ಇದೆ. ಆಪ್ಷನ್ 3 ಇದು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದಂತಹ ಹೆಲಿಕಾಪ್ಟರ್ ಆಗಿದೆ ಅಂತ ಇದೆ. ಸೊ ಸರಿಯಾದ ಉತ್ತರ INS ತ್ರಿಕಂಡ್ ಅನ್ನುವುದು ಒಂದು ವಾರ್ಶಿಪ್ ಅಥವಾ ಯುದ್ಧ ನೌಕೆಯಾಗಿ ಗುರುತಿಸಿಕೊಳ್ಳುತ್ತದೆ. ಸೊ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ INS ತ್ರಿಕಂಡ್ ಈ ಒಂದು ಇಂಟರ್ನ್ಯಾಷನಲ್ ಮರಿಟೈಮ್ ಎಕ್ಸಸೈಸ್ ಅಥವಾ ಈ ಕಟ್ಲಾಸ್ ಎಕ್ಸ್ಪ್ರೆಸ್ ಅನ್ನುವ ಒಂದು ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸಲಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. 2023ರ ಆವೃತ್ತಿಯ ಈ ಕಟ್ಲಾಸ್ ಎಕ್ಸ್ಪ್ರೆಸ್ ಅನ್ನುವ ಒಂದು ನೌಕಾಪಡೆಗಳಿಂದ ನಡೆಸಲಾಗುವಂತಹ ಯುದ್ಧ ವ್ಯಾಯಾಮದಲ್ಲಿ ಫೆಬ್ರವರಿ 26ರಿಂದ ಮಾರ್ಚ್ 16ರವರೆಗೆ ಈ ತ್ರಿಕಂಡ್ ಅನ್ನುವ ಈ ಒಂದು ವಾರ್ಶಿಪ್ ಅಥವಾ ಈ ಒಂದು ಯುದ್ಧ ನೌಕೆ ಭಾಗವಹಿಸಲಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ INS ತ್ರಿಕಂಡ್ ಕುರಿತಾದಂತಹ ಈ ಒಂದು ಯುದ್ಧ ನೌಕೆಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮುಖ್ಯವಾಗಿ ಭಾರತದಲ್ಲಿ ಪ್ರಮುಖವಾಗಿ ಶಸ್ತ್ರಾಸ್ತ್ರಗಳನ್ನು ಒಳಗೊಂಡಂತಹ ಮತ್ತು ವಿವಿಧ ರೀತಿಯ ಸಂವೇದಕಗಳು ಅಂದರೆ ಸೆನ್ಸಾರ್ಗಳನ್ನು ಒಳಗೊಂಡಂತಹ ಮುಂಚೂಣಿ ಯುದ್ಧ ನೌಕೆ ಈ INS ತ್ರಿಕಂಡ್ ಆಗಿ ಗುರುತಿಸಿಕೊಳ್ಳುತ್ತದೆ. ಅಷ್ಟೇ ಸದ್ಯಕ್ಕೆ ಇದನ್ನು ಭಾರತೀಯ ನೌಕಾಪಡೆಯ ಈ ಪಶ್ಚಿಮ ನೌಕಾಪಡೆಯ ಒಂದು ಭಾಗವಾಗಿ ಒಂದು ಡೆಪ್ಲಾಯ್ ಮಾಡಲಾಗಿದೆ INS ತ್ರಿಕಂಡನ್ನು. ಸೊ ಇದು ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆಯ ಅಥವಾ ಈ ಗೈಡೆಡ್ ಮಿಸೈಲ್ ವಾರ್ಶಿಪ್ಗಳ ಒಂದು ತಲ್ವಾರ್ ಅನ್ನುವ ಕ್ಯಾಟಗರಿಯಲ್ಲಿ INS ತ್ರಿಕಂಡ್ ಕೂಡ ಇಂಟಿಗ್ರೇಟ್ ಆಗಿದೆ. ಇದನ್ನು ಪ್ರಮುಖವಾಗಿ ರಷ್ಯಾದಿಂದ ಡೆವಲಪ್ ಮಾಡಲಾಗಿದ್ದು ರಷ್ಯಾದ ಕಲಿನಿನ್ಗ್ರಾಡ್ನಲ್ಲಿರುವಂತಹ ಯಂತಾರಾ ಶಿಪ್ ಯಾರ್ಡ್ನಿಂದ ಈ ಒಂದು ಯುದ್ಧ ನೌಕೆಯನ್ನು ಡೆವಲಪ್ ಮಾಡಲಾಗಿದೆ. ಸೊ ಇದು ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಯುದ್ಧ ನೌಕೆ ಆಗಿಲ್ಲ. ಇನ್ನು ಈ INS ತ್ರಿಕಂಡ್ ಭಾಗವಹಿಸ್ತಿರುವಂತಹ ಈ ಕಟ್ಲಾಸ್ ಎಕ್ಸ್ಪ್ರೆಸ್ ಅನ್ನುವ ಇಂಟರ್ನ್ಯಾಷನಲ್ ಮರಿಟೈಮ್ ಎಕ್ಸಸೈಸ್ ಅಥವಾ ಯುದ್ಧ ವ್ಯಾಯಾಮದ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ವಿಶ್ವದ ಪ್ರಮುಖವಾದಂತಹ ರಾಷ್ಟ್ರಗಳು ಭಾಗವಹಿಸುವಂತಹ ಬಹುರಾಷ್ಟ್ರೀಯ ಕಡಲ ವ್ಯಾಯಾಮವಾಗಿ ಗುರುತಿಸಿಕೊಳ್ಳುತ್ತದೆ. ಈ ಕಟ್ಲಾಸ್ ಎಕ್ಸ್ಪ್ರೆಸ್ ಅನ್ನುವ ಈ ಒಂದು ಯುದ್ಧ ವ್ಯಾಯಾಮವನ್ನು ನೌಕಾಪಡೆಗಳಿಂದ ನಡೆಸಲಾಗ್ತಾ ಇದ್ದು ಸಾಮಾನ್ಯವಾಗಿ ಜಿಬೂತಿ ಆಫ್ರಿಕಾ ಖಂಡದಲ್ಲಿರುವಂತಹ ಜಿಬೂತಿ, ಕಿನಿಯಾ ಮತ್ತು ಹಿಂದೂ ಮಹಾಸಾಗರದಲ್ಲಿರುವಂತಹ ಐಲ್ಯಾಂಡ್ ಕಂಟ್ರಿಯಾದಂತಹ ಮಾರಿಷಿಯಸ್ನಲ್ಲಿ ಇದನ್ನು ಆಯೋಜನೆ ಮಾಡಲಾಗುತ್ತದೆ. ಸೊ ಆಫ್ರಿಕಾದ ಪೂರ್ವ ಕರಾವಳಿಯಲ್ಲಿ ನಡೆಯುವಂತಹ ಈ ಕೋಸ್ಟಲ್ ಓರಿಯೆಂಟೆಡ್ ಅಥವಾ ತೀರ ಆಧಾರಿತವಾದಂತಹ ಸಮುದ್ರದಲ್ಲಿ ಈ ಒಂದು ಪರಸ್ಪರ ಎಲ್ಲ ರಾಷ್ಟ್ರಗಳ ನಡುವೆ ಈ ಒಂದು ಕಾರ್ಯಾಚರಣೆಯನ್ನು ವಿವಿಧ ಈ ಕಡಲ ಆಪರೇಷನ್ಸ್ಗಳನ್ನು ಕ್ಯಾರಿ ಔಟ್ ಮಾಡುವಂತಹ ಒಂದು ಟ್ರೈನಿಂಗನ್ನು ನೀಡುವಂತಹ ಪ್ರಮುಖವಾದಂತಹ ಯುದ್ಧ ವ್ಯಾಯಾಮ ಈ ಕಟ್ಲಾಸ್ ಅನ್ನುವ ಯುದ್ಧ ವ್ಯಾಯಾಮ ಆಗಿದೆ. ಸೊ ಹಿಂದೂ ಮಹಾಸಾಗರದಲ್ಲಿ ಆ ಒಂದು ಕಡಲ ತೀರದಲ್ಲಿ ಅಥವಾ ಕಡಲ ಪ್ರದೇಶದಲ್ಲಿ ಸ್ಥಿರತೆಯನ್ನು ಕಾಪಾಡುವಂತಹ ಗುರಿಯನ್ನು ಈ ಕಟ್ಲಾಸ್ ಅನ್ನುವ ಯುದ್ಧ ವ್ಯಾಯಾಮ ಹೊಂದಿದ್ದು ಇದರಲ್ಲಿ ಭಾಗವಹಿಸುವಂತಹ ಪ್ರಮುಖ ರಾಷ್ಟ್ರಗಳು ಯಾವುವು ಅಂತಂದರೆ ಯುನೈಟೆಡ್ ಸ್ಟೇಟ್ಸ್, ಕೆನಡಾ, ಜಿಬೂತಿ, ಮದಗಾಸ್ಕರ್, ಮೊಜಾಂಬಿಕ್, ಮಾರಿಷಸ್, UK, ಜಪಾನ್, ತಾಂಜೇನಿಯಾ, ಸಿಶೆಲ್ಸ್, ಫ್ರಾನ್ಸ್, ಕೀನ್ಯಾ, ಜಾರ್ಜಿಯಾ, ಕೊಮೊರೋಸ್, ಗ್ರೀಸ್ ಈ ರೀತಿಯಾದಂತಹ ಯುರೋಪ್, ಆಫ್ರಿಕಾ ಮತ್ತು ಇತರ ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು, ಯುರೋಪ್ ಖಂಡ ಮತ್ತು ಈ ಏಷ್ಯಾ ಖಂಡದಿಂದ ಸಾಕಷ್ಟು ರಾಷ್ಟ್ರಗಳು ಈ ಒಂದು ಕಟ್ಲಾಸ್ ಎಕ್ಸ್ಪ್ರೆಸ್ ಅನ್ನುವ ಈ ಯುದ್ಧ ವ್ಯಾಯಾಮದಲ್ಲಿ ಕಡಲ ವ್ಯಾಯಾಮದಲ್ಲಿ ಭಾಗವಹಿಸುತ್ತವೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ ಇನ್ಫಾರ್ಮೇಷನ್ ಆಫ್ INS ತ್ರಿಕಂಡ್ ಆ್ಯಂಡ್ ಕಟ್ಲಾಸ್ ಎಕ್ಸ್ಪ್ರೆಸ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸೇಬು ಬೆಳೆಯನ್ನು ಬೆಳೆಯುವುದಿಲ್ಲ ಅಂತ ಪ್ರಶ್ನೆ ಇದೆ. ಸಾಮಾನ್ಯವಾಗಿ ನೀವು ಒಂದು ಮಾತನ್ನು ಕೇಳಿರ್ತೀರಿ, ಪ್ರತಿನಿತ್ಯ ಒಂದು ಸೇಬು ಹಣ್ಣನ್ನು ಸೇವಿಸುವುದರಿಂದ ಡಾಕ್ಟರ್ನಿಂದ ದೂರ ಇರ್ಬೋದು ಅಂತ. ಸೊ ಅದೇ ರೀತಿಯಾಗಿ ಈ ಸೇಬು ಹಣ್ಣಿನ ಬೆಳೆಯ ಕುರಿತಾದಂತಹ ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾವ ರಾಜ್ಯದಲ್ಲಿ ಸೇಬು ಬೆಳೆಯುವುದಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ 2
ಹಿಮಾಚಲ್ ಪ್ರದೇಶ್ ಆಪ್ಷನ್ 3, ನಾಗಾಲ್ಯಾಂಡ್ ಆಪ್ಷನ್ 4, ತ್ರಿಪುರಾ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4. ತ್ರಿಪುರಾವನ್ನು ಹೊರತುಪಡಿಸಿ ಈ ಮೇಲೆ ತಿಳಿಸಲಾದಂತಹ 3 ರಾಜ್ಯಗಳಲ್ಲೂ ಕೂಡ ಸೇಬುವನ್ನು ಬೆಳೆಯಲಾಗುತ್ತದೆ. ಸೊ ಬೆಳೆಯದೇ ಇರುವಂತಹ ರಾಜ್ಯ ಯಾವುದು ಅಂತಂದರೆ ತ್ರಿಪುರಾ ಆಗಿದೆ. ಮೊದಲಿಗೆ ಈ ಸೇಬು ಹಣ್ಣು ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಟರ್ಕಿಯಲ್ಲಿ ಇತ್ತೀಚೆಗೆ ಭೀಕರವಾದಂತಹ ಭೂಕಂಪ ಸಂಭವಿಸಿತ್ತು ಅಂತ ನಾವು ನ್ಯೂಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ, ಅಥವಾ ಈ ಒಂದು ಆರ್ಟಿಕಲ್ನಲ್ಲಿ ಕೂಡ ಇದನ್ನು ಡೀಟೇಲ್ ಆಗಿ ಕವರ್ ಮಾಡಿದ್ವಿ. ಅದೇ ರೀತಿಯಾಗಿ ಈ ಒಂದು ಟರ್ಕಿಯಲ್ಲಿ ಸಂಭವಿಸಿದಂತಹ ಭೀಕರವಾದಂತಹ ಭೂಕಂಪದಿಂದಾಗಿ ಭಾರತಕ್ಕೆ ಆಮದು ಮಾಡಿಕೊಳ್ತಾ ಇದ್ದಂತಹ ಈ ಆ್ಯಪಲ್ಗಳ ಪ್ರಮಾಣದಲ್ಲಿ ಸಾಕಷ್ಟು ಇಳಿಮುಖವನ್ನು ಕಂಡಿದೆ, ಅಥವಾ ಸಂಪೂರ್ಣವಾಗಿ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಏನಿದೆ, ಹಣ್ಣುಗಳ ಟ್ರಾನ್ಸ್ಪೋರ್ಟೇಷನ್ ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಸೇಬು ಹಣ್ಣಿನ ಕೃಷಿಗೆ ಅಥವಾ ಈ ಸೇಬು ಹಣ್ಣನ್ನು ಬೆಳೆಯುವಂತಹ ಪ್ರಮುಖ ರಾಜ್ಯಗಳಾದಂತಹ ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ್ ಪ್ರದೇಶದಲ್ಲಿ ಬೆಳೆಯುವಂತಹ ಸೇಬು ಹಣ್ಣಿಗೆ 30% ಬೇಡಿಕೆ ಹೆಚ್ಚಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಸೇಬು ಹಣ್ಣಿನ ಕೃಷಿಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ, ಹಿಮಾಚಲ್ ಪ್ರದೇಶದಲ್ಲಿ, ಉತ್ತರ ಪ್ರದೇಶ ಮತ್ತು ಉತ್ತರಾಂಚಲದ ಬೆಟ್ಟಗಳಲ್ಲಿ ಬೆಳೆಯುವಂತಹ ಪ್ರಮುಖ ಒಂದು ಬೆಳೆ ಯಾವುದು ಅಂತಂದರೆ ಸೇಬು ಹಣ್ಣು ಆಗಿದೆ. ಸೊ ಅಷ್ಟೇ ಅಲ್ಲದೆ ಭಾರತದ ಇತರ ರಾಜ್ಯಗಳಲ್ಲೂ ಕೂಡ ಈ ಸೇಬು ಹಣ್ಣನ್ನು ಬೆಳೆಯಲಾಗ್ತಾ ಇದ್ದು, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಪಂಜಾಬ್ ಮತ್ತು ಸಿಕ್ಕಿಂನಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ಸೇಬು ಹಣ್ಣು ಕೃಷಿ ಮಾಡಲಾಗುತ್ತದೆ. ಸೊ ಹೀಗಾಗಿ ಈ ಸೇಬು ಹಣ್ಣಿನ ಕೃಷಿಗೆ ಅಗತ್ಯವಿರುವಂತಹ ವಾತಾವರಣ ಅಥವಾ ಪ್ರದೇಶ ಯಾವ ರೀತಿಯಾದಂತಹ ಸಾಯಿಲ್ ಅಥವಾ ಮಣ್ಣು ಇರಬೇಕು ಅಂತ ಡೀಟೇಲ್ ಆಗಿ ಒಂದು ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡೋಣ. ಸಾಮಾನ್ಯವಾಗಿ ಸಮಶೀತೋಷ್ಣ ವಲಯದಲ್ಲಿ ಬೆಳೆಯಲಾಗುವಂತಹ ಈ ಹಣ್ಣಿನ ಬೆಳೆ ಭಾರತ ಸಮಶೀತೋಷ್ಣ ವಲಯದ ಪ್ರದೇಶದಲ್ಲಿ ಬರುವುದಿಲ್ಲ. ಆದರೂ ಕೂಡ ಇಲ್ಲಿ ಭಾರತ ಹೊಂದಿರುವಂತಹ ಹಿಮಾಲಯ ಶ್ರೇಣಿಗಳು ಮತ್ತು ಇತರ ಎತ್ತರದ ಪ್ರದೇಶಗಳ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಈ ಸೇಬು ಹಣ್ಣನ್ನು ಕೃಷಿ ಮಾಡಲಾಗುತ್ತದೆ. ಸಾಮಾನ್ಯವಾಗಿ ಇದನ್ನು ಕೃಷಿ ಮಾಡುವುದಕ್ಕೆ 21ರಿಂದ 24 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆಯ ಅವಶ್ಯಕತೆ ಇರುತ್ತದೆ. ಮತ್ತು ಈ ಸಮುದ್ರ ಮಟ್ಟದಿಂದ ಸುಮಾರು 1500ರಿಂದ 2700 ಮೀಟರ್ ಎತ್ತರದಲ್ಲಿರುವಂತಹ ಪ್ರದೇಶದಲ್ಲಿ ಸುಲಭವಾಗಿ ಈ ಒಂದು ಸೇಬು ಕೃಷಿಯನ್ನು ಮಾಡಬಹುದಾಗಿರುತ್ತದೆ. ಇನ್ನು ಮಳೆಯ ಪ್ರಮಾಣವನ್ನು ನೋಡೋದಾದರೆ, ಸಾಮಾನ್ಯವಾಗಿ ಈ ಒಂದು ಬೆಳೆಯನ್ನು ಬೆಳೆಯುವಂತಹ ಋತುವಿನ ಉದ್ದಕ್ಕೂ ಕೂಡ 1000ರಿಂದ 1250 ಮಿಲಿಮೀಟರ್ನಷ್ಟು ಪ್ರಮಾಣದ ಮಳೆಯ ಒಂದು ಹಂಚಿಕೆಯಾಗುವಂತಹ ಅವಶ್ಯಕತೆ ಈ ಸೇಬು ಮರಗಳು ಸಮರ್ಪಕವಾಗಿ ಬೆಳೆಯುವುದಕ್ಕೆ ಅವಶ್ಯಕವಾಗಿರುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಸಾಕಷ್ಟು ನೀರನ್ನು ಹಿಡಿದಿಟ್ಟುಕೊಂಡಂತಹ ಈ ಲೋಮಿ ಮಣ್ಣಿನಲ್ಲಿ ಈ ಸೇಬು ಕೃಷಿಯನ್ನು ಮಾಡುವುದು ಸಾಕಷ್ಟು ಅನುಕೂಲಕರವಾಗಿರುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ ಇನ್ಫಾರ್ಮೇಷನ್ ಆಫ್ ಈ ಸೇಬು ಹಣ್ಣಿನ ಕೃಷಿ. ಸೊ ಇವತ್ತು ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಈ ಭದ್ರತಾ ಸಂಭಾಷಣೆಯಾದಂತಹ ರೈಸಿನಾ ಡೈಲಾಗ್ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಪಾಯಿಂಟ್ ಕ್ಯಾಲಿಮೇರ್ ಅನ್ನುವ ವನ್ಯಜೀವಿ ಅಭಯಾರಣ್ಯದ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಮಗರ್ ಅನ್ನುವ ಮೊಸಳೆಯ ಕುರಿತಾದಂತಹ ಮತ್ತು ಈ ನೇಪಾಳದಲ್ಲಿರುವಂತಹ ರಾಪ್ತಿ ನದಿ ಮತ್ತು ನೇಪಾಳದಲ್ಲಿ ಹುಟ್ಟುವಂತಹ ರಾಪ್ತಿ ನದಿ ಮತ್ತು ಈ ಮಹಾಭಾರತ್ ಬೆಟ್ಟಗಳ ಶ್ರೇಣಿಯ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ನೇಪಾಳದಲ್ಲಿನ ಈ ಚಿತ್ವಾನ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಈ ಗಂಗಾ ನದಿ ಜಲಾನಯನ ಪ್ರದೇಶದ ಮತ್ತು ಅದರ ಪ್ರಮುಖವಾದಂತಹ ಉಪನದಿಯಾದಂತಹ ಈ ಘಾಗ್ರಾ ಅನ್ನುವ ನದಿಯ ಕುರಿತಾದಂತಹ ಒಂದು ಮ್ಯಾಪ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ನಮ್ಮ ಭಾರತದ ಪ್ರಮುಖ ಯುದ್ಧ ನೌಕೆಯಾದಂತಹ INS ತ್ರಿಕಂಡ್ ಕುರಿತಾದಂತಹ ಮತ್ತು ಈ ಕಟ್ಲಾಸ್ ಎಕ್ಸ್ಪ್ರೆಸ್ ಅನ್ನುವ ಇಂಟರ್ನ್ಯಾಷನಲ್ ಮರಿಟೈಮ್ ಎಕ್ಸಸೈಸ್ ಅಥವಾ ಈ ನೌಕಾಪಡೆಗಳಿಂದ ನಡೆಸಲಾಗುವಂತಹ ಬಹುರಾಷ್ಟ್ರೀಯ ಈ ಯುದ್ಧ ವ್ಯಾಯಾಮದ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಆ್ಯಪಲ್ ಬೆಳೆ ಅಥವಾ ಸೇಬು ಕೃಷಿ ಮಾಡುವಂತಹ ಪ್ರಮುಖ ಮಾಹಿತಿಗಳನ್ನು ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.